ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಕುಮಾರ್. ನಾನು ನನ್ನ ಕೊನೆಯ ವಿಡಿಯೋದಲ್ಲಿ ಗೋಲ್ಡ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಶಾರ್ಟ್ಕಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ್ಯಕ್ಚುಲಿ ಅದರಲ್ಲಿ 24 ಕ್ಯಾರೆಟ್ ಅಂದರೆ ಏನು, 22 ಕ್ಯಾರೆಟ್ ಅಂದರೆ ಏನು, 18 ಕ್ಯಾರೆಟ್ ಅಂದರೆ ಏನು, ಆ ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಫೈನಲಿ ಬೈ ಮಾಡೋದಕ್ಕೆ ಯಾವುದು ಗೋಲ್ಡ್ ಅರ್ಹ ಅಂದರೆ ನಾವು ಡೇ ಯೂಸೇಜ್ಗೆ ಬೈ ಮಾಡ್ತಾ ಇರ್ತೀವಿ, ಅದರಲ್ಲಿ ಯಾವ ಪ್ಯೂರಿಟಿ ಆಫ್ ಗೋಲ್ಡ್ನ ನಾವು ಬೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಸ್ನೇಹಿತರೆ. 91.6 ಪ್ಯೂರಿಟಿ ಇರುವಂತಹ BIS ಹಾಲ್ ಮಾರ್ಕ್ ಹೊಂದಿರುವಂತಹ ಚಿನ್ನವನ್ನು ಖರೀದಿ ಮಾಡೋದು ಒಳ್ಳೆಯದು, ಓಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದು ಹೇಗಿರುತ್ತೆ, ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋನ ಯಾರು ಕೊನೆವರೆಗೂ ಸ್ಕಿಪ್ ಮಾಡಬೇಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನಾನು ಯಾವಾಗಲೂ ಇದೇ ಥರ ಯೂಸ್ಫುಲ್ ಕಂಟೆಂಟ್ ಇರುವಂಥ ವೀಡಿಯೋಗಳನ್ನ ನಿಮಗೆ ಕಳಿಸ್ತಾ ಇರ್ತೀನಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಓಕೆ, ನಾವು ಇವತ್ತಿನ ವಿಡಿಯೋಗೆ ಬರೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಬ್ಯಾಂಗಲ್. ಓಕೆ, ಈ ಗೋಲ್ಡ್ ಬ್ಯಾಂಗಲ್ 22 ಕ್ಯಾರೆಟ್ ಪ್ಯೂರಿಟಿ, 22 ಕ್ಯಾರೆಟ್ ಗೋಲ್ಡು 916 ಪ್ಯೂರಿಟಿ ಹೊಂದಿರುವಂತಹ ಗೋಲ್ಡ್ ಆಗಿರುತ್ತೆ ಸ್ನೇಹಿತರೆ. ಓಕೆ ನೋಡಿ, ನಂಬರ್ 1 ಬಂದು BIS ಹಾಲ್ ಮಾರ್ಕ್ ಇದೆ. BIS ಹಾಲ್ ಮಾರ್ಕ್ 22 ಕ್ಯಾರೆಟ್ 916 ಅಂತೇಳಿ ಪ್ರಿಂಟ್ ಆಗಿರುತ್ತೆ ಸ್ನೇಹಿತರೆ. ಎರಡನೇ ಸಿಂಬಲ್ ನಂಬರ್ 1 BIS ಹಾಲ್ ಮಾರ್ಕ್, ಎರಡನೇದು 22 ಕ್ಯಾರೆಟ್ 916 ಅಂತ ಪ್ರಿಂಟ್ ಆಗಿರುತ್ತೆ. ಮೂರನೇದು ಬಂದು ಅಸೆ ಪ್ಲೇಸ್ ಮಾರ್ಕ್, ಅಂದರೆ ಎಲ್ಲಿ ಹಾಲ್ ಮಾರ್ಕು ಇದಕ್ಕೆ ಸಿಕ್ಕಿದೆ, ಅಂದರೆ ಈ ಗೋಲ್ಡ್ಗೆ ಪ್ಯೂರಿಟಿ ಫಿಟ್ನೆಸ್ಸನ್ನು ಎಲ್ಲಿಂದ ಸರ್ಟಿಫೈ ಮಾಡಲಾಗಿದೆ ಅನ್ನೋದರ ಸಿಂಬಲ್ ಇರುತ್ತೆ. ಮತ್ತು ABC ಅಂತ ತೋರಿಸಿದ್ದಾರೆ ಇದರಲ್ಲಿ. ಇದು ಆರ್ನಮೆಂಟ್ ಸೆಲ್ ಮಾಡುವಂತಹ ಜ್ಯುವೆಲರಿಯ ನೇಮ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಫಾರ್ ಎಕ್ಸಾಂಪಲ್ ಖಜಾನಾ ಜ್ಯುವೆಲರ್ಸ್ ಆದರೆ KZN ಅಂತ ಇರುತ್ತೆ. ಮತ್ತು ಹಾಲ್ ಮಾರ್ಕ್ ಯಾವಾಗ ಇದನ್ನು ಸರ್ಟಿಫೈ ಮಾಡಲಾಗಿದೆ ಅನ್ನೋದರ ಇಸ್ವಿ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಅಂದರೆ ಫಾರ್ ಎಕ್ಸಾಂಪಲ್ 26, 25 or 2024 ಅನ್ನೋದು ಈ ನಂಬರ್ಸ್ ಇರುವಂಥ ಪ್ಲೇಸಲ್ಲಿ ಇರುತ್ತೆ. ಸೊ ಈ 5 ಸಿಂಬಲ್ಸ್ ಇರುವಂತಹ ಗೋಲ್ಡನ್ನು ನಾವು ಹಾಲ್ ಮಾರ್ಕ್ ವಿತ್ 916 ಪ್ಯೂರಿಟಿ ಇರುವಂತಹ ಗೋಲ್ಡು ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ನಾನು ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಈಗ. ಸೊ ಅದರಲ್ಲಿ ಏನೇನಿರುತ್ತೆ ಅದರದ್ದು ಶಾರ್ಟಾಗಿ ನೋಡಿ. ಇಲ್ಲಿ BIS ಲೋಗೋ ಬಂದ್ಬಿಟ್ಟು ಈ ಟ್ರಯಾಂಗಲ್ ವಿತ್ ಸ್ಮಾಲ್ ಡಾಟ್ ಮಿಡ್ಲಲ್ಲಿ ಇರುತ್ತೆ, ಮತ್ತು BIS ಶೀಲ್ಡ್ ಇರುತ್ತೆ ಕೆಳಗಡೆ. ಓಕೆನಾ, ಇದನ್ನು ನಾವು ಇಟ್ ಇಂಡಿಕೇಟ್ಸ್ ದಟ್ ಸರ್ಟಿಫೈಡ್ ಬೈ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ. ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಒರಿಜಿನಲ್ ಮೆಟೀರಿಯಲ್ ಬೈ ಮಾಡಿದ್ದೀವಿ ಅಂದರೆ ಅದ್ರ ಮೇಲೆ ISI ಮಾರ್ಕ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀವಿ. ಸೊ ಗೋಲ್ಡ್ ಬೈ ಮಾಡುವಾಗ ಗೋಲ್ಡ್ಗೆ ಇದೆ ISI ಮಾರ್ಕ್. ಓಕೆ, BIS ಸ್ಟ್ಯಾಂಡರ್ಡ್ಸ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS ಮಾರ್ಕ್ ಇದ್ಬಿಟ್ರೆ ನಮ್ಗೆ ISI ಮಾರ್ಕ್ ಇದ್ದಂಗೆ. ಅದಾದ ನಂತರ ಸೆಕೆಂಡ್ ಒನ್ ಬಂದು 22K 916 ಅಂತ ಇರುತ್ತೆ. ಇದರ ಮೀನಿಂಗ್ ಬಂದು 22 ಕ್ಯಾರೆಟ್ ಫಿಟ್ನೆಸ್, ಅಂದರೆ 91.6% ಆಫ್ ಪ್ಯೂರಿಟಿ ಇದೆ ಅಂತ ಅರ್ಥ. ಇದು ಪ್ಯೂರಿಟಿ ಫಿಟ್ನೆಸ್ ಮಾರ್ಕ್. ಓಕೆನಾ, ಅಂದರೆ ಅದರಲ್ಲಿ 91.6% ಆಫ್ ಗೋಲ್ಡ್ ಇದೆ, ಉಳಿದಿರುವಂಥದ್ದು ಅದರ್ ಮೆಟಲ್ಸ್ ಇರುತ್ತೆ ಅಂತ ಅರ್ಥ. ಓಕೆ, ಅಸೆ ಆಫೀಸ್ ಮಾರ್ಕ್ 91.6 ಏನಕ್ಕೆ, 100% ಕೂಡ ಗೋಲ್ಡ್ ಇರ್ಬೋದಲ್ಲ ಅಂತ ನಾವು ಕ್ವಶನ್ ಮಾಡ್ಬೋದು. ಸೊ 100% ಗೋಲ್ಡ್ ಇದ್ದರೆ ಆ ಗೋಲ್ಡಾಗಿ ಉಳಿಯೋದಿಲ್ಲ, ಅದು ಘನರೂಪಕ್ಕೆ ಬರೋದಿಲ್ಲ, ದ್ರವ ರೂಪಕ್ಕೆ ಕನ್ವರ್ಟ್ ಆಗಿಬರುತ್ತೆ. ಸೊ ಅದಕ್ಕೋಸ್ಕರ 91.6% ಆಫ್ ಪ್ಯೂರಿಟಿ ಇರೋದ್ರಿಂದ ಗೋಲ್ಡ್ನ ಡಿಸೈನ್ ಮಾಡೋದಕ್ಕೆ ಮತ್ತು ಮೆಟಲ್ನ ಯಾವ ರೀತಿ ಬೇಕೋ ಆ ರೀತಿ ಬೆಂಡ್ ಮಾಡೋದಕ್ಕೆ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ 91.6% ಆಫ್ ಪ್ಯೂರಿಟಿನ ಸ್ಟ್ಯಾಂಡರ್ಡ್ ಪ್ಯೂರಿಟಿ ಅಂತ ಹೇಳ್ಬಿಟ್ಟು ಸೆಟ್ ಮಾಡಲಾಗಿದೆ ಸ್ನೇಹಿತರೆ. ಓಕೆ, ಗೋಲ್ಡ್ ಕಾಯಿನು ಅಥವಾ ಗೋಲ್ಡ್ ಬಿಸ್ಕೆಟ್ಸ್ನ ನಾವು ಬೈ ಮಾಡಿದ್ರೆ ಅದರಲ್ಲಿ 99.9% ಆಫ್ ಪ್ಯೂರಿಟಿ ಇರುತ್ತೆ ಸ್ನೇಹಿತರೆ. ಅದು ಒಂದೇ ಕಡೆ ಡಿಸೈನ್ ಮಾಡೋ ಅವಶ್ಯಕತೆ ಇಲ್ಲ, ಒಂದೇ ಒಂದು ಪ್ಲೇಟ್ ಆಗಿ ಅಥವಾ ಒಂದು ಬಾಕ್ಸ್ ಥರ ಒಂದು ಕಾಯಿನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆನಾ, ಸೊ ಥರ್ಡ್ ಒನ್ ಬಂದ್ಬಿಟ್ಟು ಅಸೆ ಆಫೀಸ್ ಮಾರ್ಕ್, ಅಂದರೆ ಯಾವ ಪ್ಲೇಸಲ್ಲಿ BIS ಹಾಲ್ ಮಾರ್ಕ್ನ ಇದಕ್ಕೆ ಈ ಆರ್ನಮೆಂಟ್ಗೆ ನೀಡಲಾಗಿದೆ ಅನ್ನೋದು ಅಸೆ ಆಫೀಸ್ ಮಾರ್ಕ್ ಆಗಿರುತ್ತೆ ಸ್ನೇಹಿತರೆ.
ಅದಾದ ನಂತರ ABC, ನಾನು ನಿಮ್ಗೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ, ಇದು ಜ್ಯುವೆಲರ್ಸ್ ನೇಮ್ ಆಗಿರುತ್ತೆ. ಇದರ ಪಕ್ಕದಲ್ಲಿ ನಾವು BIS ಮಾರ್ಕ್ ಬಂದಿರುವಂತಹ ಇಯರ್ನ ಚಿಹ್ನೆ ಇರುತ್ತೆ, 24, 25, 26 ಸ್ನೇಹಿತರೆ. ನಿಮ್ಗೀಗ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. 22 ಕ್ಯಾರೆಟ್ 916 ಪ್ಯೂರಿಟಿ ಇರುವಂತಹ ಗೋಲ್ಡ್ ಅಂದರೆ ಏನು ಅನ್ನೋದು ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತು ಲೋ ಕ್ವಾಲಿಟಿ ಗೋಲ್ಡ್ ಅಂದರೆ ಹೇಗಿರುತ್ತೆ? ಲೋ ಕ್ವಾಲಿಟಿ ಗೋಲ್ಡು ನೋಡಿ, ಇಲ್ಲಿ ಕಾಣ್ತಾ ಇದೆ ಆಲ್ರೆಡಿ. ನೀವು ಗೋಲ್ಡ್ ಬೈ ಮಾಡುವಾಗಲೇ ಕಾಪರ್ ಮಿಕ್ಸ್ ಜಾಸ್ತಿ ಇರುತ್ತೆ, ಕಾಪರ್ ಕಲರಲ್ಲಿ ಕಾಣ್ತಾ ಇರುತ್ತೆ, ಅಥವಾ ಡಾಟ್ಸು, ಈ ಸ್ಕ್ರ್ಯಾಚಸ್ಸು ತುಂಬ ಕಾಣ್ತಾ ಇರುತ್ತೆ. ಮತ್ತು ಗೋಲ್ಡ್ ಪ್ಯೂರಿಟಿ ಬಂದು ಹೊಳಪಿರೋದಿಲ್ಲ, ಇದು ಶೈನಿಂಗ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸೊ ಇದು ಲೋ ಕ್ವಾಲಿಟಿ ಗೋಲ್ಡ್ ಆಗುತ್ತೆ. ಇದು ಸುಮ್ಮನೆ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ಥರ ಗೋಲ್ಡ್ನ ಯಾರೂ ಬೈ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನಾನು ನಿಮಗೆ ಈಗ ಬಿಫೋರ್ ಎಕ್ಸ್ಪ್ಲೇನ್ ಮಾಡಿರುವಂತಹ ಈ 4 ಸಿಂಬಲ್ಸು ವಿತ್ ಇಸ್ವಿ ಇರುವಂತಹ ಚಿನ್ನವನ್ನೇ ಬೈ ಮಾಡಿ, ಮತ್ತು ಈ ಎಲ್ಲ ಸಿಂಬಲ್ಸ್ನ ನೋಡೋದನ್ನು ಮರಿಬೇಡಿ ಸ್ನೇಹಿತರೆ, ಓಕೆನಾ. ಥ್ಯಾಂಕ್ ಯು. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.